ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಚಿಕನ್ ವಿಂಗ್ಸ್ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಬ್ಲ್ಯಾಕ್ ಪೆಪ್ಪರು, ಒಂದೆರಡು ಚಕ್ಕೆ ಲವಂಗ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಅದು ಪೇಸ್ಟ್ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಅದಕ್ಕೊಂದು 3 ಟೀ ಸ್ಪೂನ್ ಈ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಚಿಲ್ಲಿ ಗಾರ್ಲಿಕ್ ಪೇಸ್ಟು. ಇವಾಗ ರುಬ್ಕೊಂಡ್ವಲ್ಲ ಅದು. ನೆಕ್ಸ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸು: ಧನಿಯಾ ಪೌಡರು, ಅಚ್ಕಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರು, ಜೀರಿಗೆ ಪೌಡರು, ಒಂದು ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೆಚಪ್ಪು, ಒಂದು ಸ್ವಲ್ಪ ಸೋಯಾ ಸಾಸು, ನಿಂಬೆಹಣ್ಣು ಜ್ಯೂಸ್, ಆಮೇಲೆ ಸಾಲ್ಟು. ಇದೊಂದು ಸ್ವಲ್ಪ ಗ್ರೀನ್ ಚಿಲ್ಲಿ, ಇದು ಜಿಂಜರ್ ಗಾರ್ಲಿಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಈ ಮಿಕ್ಸಿಂಗ್ ಬೌಲ್ಗೆ ಒಂದೊಂದು ಟೀ ಸ್ಪೂನ್ ಹಾಕ್ಕೊತೀನಿ. ಸೊ ನೋಡಿ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಈ ಪೇಸ್ಟ್ ಜೊತೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಆಮೇಲೆ ಚಿಲ್ಲಿ, ಇದು ಟೊಮೆಟೊ ಕೆಚಪ್, ಇದು ಸೋಯಾ ಸಾಸ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಜಿಂಜರ್ ಗಾರ್ಲಿಕ್ ಆಮೇಲೆ ಚಿಲ್ಲಿನ ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ಇದನ್ನು ಮಿಕ್ಸ್ಕೊಳ್ಳೋಣ. ಸೊ ಈಗ ಚಿಕನ್ ಪೀಸಸ್ನ ಇದಕ್ಕೆ ಮಿಕ್ಸಿಂಗ್ ಬೌಲ್ಗೆ ಹಾಕೋಣ. ನಾನಿಲ್ಲಿ ಚಿಕನ್ ವಿಂಗ್ಸ್ ತೊಗೊಂಡಿದ್ದೀನಿ. ಸೊ ಇದು ಯಾವುದಾದ್ರೂ ಚಿಕನ್ ಪೀಸಸ್ ತೊಗೊಬೋದು. ಆದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸೊ ಈಗ ಚಿಕನ್ ಪೀಸಸ್ನ ಇದಕ್ಕೆ ಹಾಕೋಣ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 2-3 ಸರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದೊಂದು 1/2 ಅವರ್ ಟು 1 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಸೊ ಈಗ ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತ. ಸೊ ಸಾಕಾಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು. ಈ ಪೇಸ್ಟ್, ಉಳಿದಿರೋ ಪೇಸ್ಟ್ನ ಫ್ರೀಝರಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಬೋದು. ಸೊ ಈಗ ಚಿಕನ್ನ 2 ಗಂಟೆ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನು ಈಗ ತೆಗೆದು ಒಂದು ಎಗ್ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಕಾರ್ನ್ಫ್ಲವರು, ಆಮೇಲೆ 1-2 ಸ್ಪೂನ್ ಮೈದಾ ಹಿಟ್ಟು ಅಥವಾ ಆಲ್ ಪರ್ಪಸ್ ಫ್ಲೋರ್ ಅಂತಾರಲ್ಲ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಎಲ್ಲ ಕಲಸಿಟ್ಟಿದ್ದೀನಿ. ಸೊ ಈಗ ಇದನ್ನು ಫ್ರೈ ಮಾಡೋಣ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿದ್ದೀನಿ. ಸೊ ಅದು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದನ್ನು ಕಬಾಬ್ನ ಫ್ರೈ ಮಾಡೋಣ. ಸೊ ಈಗ ಒಂದೊಂದೇ ಇದರ ಆಯಿಲಲ್ಲಿ ಫ್ರೈ ಮಾಡೋಣ.
ಮೀಡಿಯಮಲ್ಲಿ ಉರಿ ಇಟ್ಕೊಂಡಿದ್ದೀನಿ. ತುಂಬ ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಆಚೆ ಕಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಬೇಗ ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಸೊ ಇದೊಂದು 10-12 ನಿಮಿಷ ಈ ಸೈಡ್ ಅದು ಫ್ರೈ ಆಗಿ. ಇನ್ನೊಂದು ಸೈಡ್ ಇನ್ನೊಂದು 2-3 ನಿಮಿಷ ಫ್ರೈ ಆಗಿ. ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ತೆಗೆಯೋಣ. ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಹಾಕ್ತೀನಿ. ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಚಿಕನ್ ವಿಂಗ್ಸ್ ಕಬಾಬ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಮನೆಯಲ್ಲೇ ಅಂತ. ಸೊ ಇದಕ್ಕೆ ನಾವು ಯಾವ ಕಲರು ಯೂಸ್ ಮಾಡಿಲ್ಲ. ಸೊ ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋಣ, ಯಾಕಂದರೆ ಅಂಗಡಿಯಲ್ಲಿ ಕಲರೆಲ್ಲ ಯೂಸ್ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಮನೆಯಲ್ಲೇ ಈಸಿಯಾಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಸುಲಭವಾಗಿ ಕಬಾಬ್ ಮಾಡ್ಬೋದು. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಒತ್ತಿ. ಸೊ ಮುಂದಿನ ವೀಡಿಯೋಲಿ ಸಿಗೋ ತನಕ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ಇದನ್ನು ಸಾಸ್ ಜೊತೆಗೆ ಅಥವಾ ಊಟದ ಜೊತೆಲಿ ನೆಂಚ್ಕೊಂಡು ತಿನ್ಬೋದು, ಅಥವಾ ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಮುಂದಿನ ವೀಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. Have a great weekend. Thanks for watching. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಸೊ ಸಾಸ್ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಸೂಪರ್. ಸೊ ನೀವು ಟ್ರೈ ಮಾಡಿ. ಸೊ ಟೇಕ್ ಕೇರ್, ಬಾಯ್.